ಎಲ್ರಿಗೂ ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಕೃಪಾ. ಇವತ್ತು ಕಿಚನ್ ಇಂದ ಅಡಿಗೆ ಮಾಡುವಂತ ಒಂದು ಸಣ್ಣ ಸಾಮಗ್ರಿಗಳಿಂದ ನಮ್ಮ ಹಣವನ್ನು ಯಾವ ತರ ನಮ್ಮ ಮನೆಗೆ ತಂದ್ಕೊಳ್ಳೋದು ಅಥವಾ ಹಣ ಉಳಿಯದೇ ಇದ್ರೆ ಯಾವ ರೀತಿಯಾಗಿ ಉಳಿಸ್ಕೊಳ್ಳೋದು ಅಂತ ಒಂದು ಸಣ್ಣ ಟಿಪ್ಸ್. ಇದಕ್ಕೆ ಕಿಚನ್ ಮ್ಯಾಜಿಕ್ ಟಿಪ್ಸ್ ಅಂತಾನೆ ಹೇಳ್ತೀನಿ ಪ್ರಿಯ ವೀಕ್ಷಕರೇ. ನೋಡಿ, ನಾವೆಲ್ಲರೂ ಹೆಣ್ಮಕ್ಳು ಅಡಿಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತೀವಿ. ಸೊ ನಾವು ಮಾಡ್ತಾನೆ ಮಾಡ್ಬೋದು. ಸಿಂಪಲ್ ಆಗಿ ಇಲ್ಲಿ ನಾನು ಪುಡಿ ಮಾಡಿದ್ದೀನಿ. ಏನು ತಗೋಬೇಕು ಅಂದ್ರೆ ಚಕ್ಕೆ ತಗೋಬೇಕು, ಒಂದೆರಡು ಇಷ್ಟುದ್ದು 2 ಚಕ್ಕೆ ತಗೊಳ್ಳಿ. ಹಾಗೇನೇನೆ ಶುಂಠಿ ಒಣಗಿರಬೇಕು, ಏಲಕ್ಕಿ ತಗೋಬೇಕು, ಒಂದು 3 ಏಲಕ್ಕಿ ತಗೊಳ್ಳಿ, ಒಂದು 5 ಲವಂಗ ತಗೊಳ್ಳಿ. ಇದಿಷ್ಟನ್ನು ನೀವು ಏನು ಮಾಡಬೇಕು ಅಂದರೆ ಮಿಕ್ಸಿಗೆ ಹಾಕಿ ಪುಡಿ ಮಾಡಬೇಕು. ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಂಬಿಡಿ. ಪುಡಿ ಮಾಡ್ಕೊಂಡು ನೀವೇನು ಮಾಡಬೇಕು ಅಂದರೆ ಯಾವುದೇ ಕಾರಣಕ್ಕೂ ಬೇರೆ ಸ್ಟೀಲ್ದಾಗಿರ್ಬೋದು, ಇಂಡೇಲಿಯಮ್ದಾಗಿರ್ಬೋದು ಆ ಥರ ಕಂಟೈನರ್ಗೆ ಹಾಕಂಗೆ ಇಲ್ಲ. ಎಸ್ಪೆಷಲಿ ಬಂದು ನೀವು ಗಾಜಿನ ಕಂಟೈನರ್ಗೆ ಹಾಕಬೇಕು, ಅಥವಾ ಗಾಜಿನ ಚಿಕ್ಕ ಸಾಸರ್ ಆಗಿರ್ಬೋದು, ಈ ಥರ ಬೌಲ್ ಆದರೂ ಆಗಿರ್ಬೋದು. ಸೊ ಇದನ್ನೆಲ್ಲಿ ಹಿಂಗೆ ಹಾಕ್ಬಿಟ್ಟು ನೀವೇನು ಮಾಡಬೇಕು, ಈ ಥರ ತೋರು ಬೆರಳು ಅಂತ ನಮ್ದೇನಿದೆ ಗುರು ಬೆರಳು, ಸೊ ಅದರಲ್ಲೇ ಈ ಥರ ಹಿಂಗೆ ಮಿಕ್ಸ್ ಮಾಡ್ತಾ ಬರಬೇಕು. ಯಾವುದನ್ನ ಈ ಪೌಡ್ರ್ಗಳನ್ನ ಮಿಕ್ಸ್ ಮಾಡಿಬಿಟ್ಟು ನೀವೇನು ಮಾಡ್ಕೋಬೇಕು ಅಂದರೆ ನಿಮಗೆ ಯಾರು ಹಣ ಕೊಡಬೇಕು ಫಸ್ಟು. ಎರಡನೇದಾಗಿ ನಿಮಗೆ ಅಂದರೆ ನೀವು ಕೊಟ್ಟಿರೋ ಹಣ ಬರದೇ ಇರುವಂತಹ ವ್ಯಕ್ತಿಯ ಹೆಸರನ್ನ ಇಲ್ಲಿ ಹೇಳ್ಕೊತಾ ಇರಬೇಕು. ಹೇಳ್ಕೊಂಡು ನೀವೇನು ಮಾಡಬೇಕು ಅಂದರೆ ಆ ವ್ಯಕ್ತಿಯನ್ನು ಮನಸ್ಸಿನಲ್ಲಿ ನೆನೆಸ್ಕೋಬೇಕು. ನೆನೆಸ್ಕೊಂಡು ಹೀಗೆ ಬೆರಳಲ್ಲಿ ತಿರುಗಿಸ್ತಾ ಬನ್ನಿ. ಕಂಟಿನ್ಯೂ ಇದನ್ನು 5 ರಿಂದ 7 ನಿಮಿಷ ತಿರುಗಿಸ್ತಾ ಬರಬೇಕು. ಆನಂತರ ನೀವೇನು ಮಾಡಬೇಕಾಗುತ್ತೆ ಅಂದರೆ ಕ್ಯಾಂಡ್ಲ್ಗಳು ಬರುತ್ತೆ. ಆ್ಯಕ್ಚುಲಿ ಬಂದು ನಾನು ಇಲ್ಲಿ ದೊಡ್ಡದು ತೋರಿಸ್ತಾ ಇದ್ದೀನಿ, ಬಾಟ್ಲಲ್ಲಿ ಇರೋದು. ಇವನ್ ಸ್ಮಾಲ್ ನಾನು ಮುಂದಿನ ಸಂಚಿಕೆಯಲ್ಲಿ ತೋರಿಸ್ತೀನಿ. ಸೊ ಅದೇನಾಗುತ್ತೆ ಅಂದರೆ ಕ್ಯಾಂಡ್ಲ್ ಬರುತ್ತೆ. ಅದರಲ್ಲಿ ಕ್ಯಾಂಡ್ಲ್ ಬಂದು ನಿಮಗೆ ರೆಡ್ ಕಲರ್ ಬರುತ್ತೆ, ಬ್ಲೂ ಕಲರ್ ಬರುತ್ತೆ, ಆರೆಂಜ್ ಬರುತ್ತೆ, ರೆಡ್ ಕಲರ್ ಬರುತ್ತೆ. ಸೊ ನೀವಿಲ್ಲಿ ಏನು ಮಾಡಬೇಕಾಗುತ್ತೆ ಅಂತಂದರೆ ಬ್ಲೂ ಕಲರ್ ಇರುವಂತಹ ಒಂದು ಕಲರ್ದು ಚಿಕ್ಕ ಕ್ಯಾಂಡ್ಲ್ ಬರುತ್ತೆ, ಚಿಕ್ಕದು ಬರುತ್ತೆ. ಸೊ ಅದನ್ನು ತೊಗೊಂಡು ಏನು ಮಾಡಬೇಕಾಗುತ್ತೆ ಅಂದರೆ ಹಚ್ಬಿಟ್ಟು ನೀವೇನು ಮಾಡಬೇಕು, ಇದ್ರ ಮುಂದೆನೇ ಆ ಕ್ಯಾಂಡ್ಲನ್ನ ಇಡಬೇಕು. ಇಟ್ಬಿಟ್ಟು ನೀವು ಅಂದರೆ ಈ ಥರ ಮತ್ತೆ ಕ್ಯಾಂಡ್ಲ್ ಹಚ್ಚಿದ ನಂತರ ಮತ್ತೆ ಆ ಕ್ಯಾಂಡ್ಲ್ ಉರಿಯೋ ತನಕ ಏನು ಮಾಡಬೇಕು, ಮತ್ತೆ ಈ ಕೈ ಬೆರಳನ್ನ ಆಡಿಸ್ತಾ ಬರಬೇಕು. ಸೊ ಆಡಿಸ್ತಾ ಬರ್ತಾ ಇದ್ದಂಗೆ ನಿಮಗೆ ಯಾರು ಹಣ ಕೊಟ್ಟಿರ್ತಾರೆ ಅವರಿಗೆ ಒಂಥರ ಅಲ್ಲಿ ಮೆಸೇಜ್ ಹೋಗುತ್ತೆ, ಏನಂತ, ನಾನು ಇಂಥವರಿಂದ ಹಣ ತೊಗೊಂಡಿದ್ದೀನಿ, ನಾನು ಅವರಿಗೆ ಕೊಡಬೇಕು ಅಂತಂತ. ಅಥವಾ ನೀವು ಕೊಟ್ಟಿರುವಂಥ ಹಣ ಬೇರೆ ಯಾರ ಹತ್ರ, ನಾವು ಹೇಳ್ತೀವಲ್ಲ ಚೀಟಿ ದುಡ್ಡು ತೊಗೊಂಡು ಅವ್ರ ಹತ್ರ ಕೊಡೋದು, ಇವ್ರ ಹತ್ರ ದುಡ್ಡು ಏನೇನೋ ಮಾಡ್ಕೋತಾರಲ್ಲ. ಸೊ ಈ ಥರದೆಲ್ಲ ಒಂದು ಹಣಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಪರಿಹಾರವನ್ನು ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಇದಕ್ಕೆ ನಾವು ಏನು ಹೇಳ್ತೀವಿ ಅಂದರೆ ಕಿಚನ್ ಮ್ಯಾಜಿಕ್ ಅಂತ ಹೇಳ್ತೀವಿ. ಸೊ ಇದರಿಂದ ಹಣವನ್ನು ನೀವು ತಂದ್ಕೋಬೋದು. ಇದನ್ನ ಟ್ರೈ ಮಾಡಿ ನೋಡಿ ವೀಕ್ಷಕರೇ. ಹಾಗೇನೇ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.